ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರನ್ನ ಓಲೈಸೋದೇ ಕಾಂಗ್ರೆಸ್ಸಿನ ಅಜೆಂಡಾ. ಹಾಗಾಗಿ ಆ ಹಿನ್ನೆಲೆ ಒಳಗೆ ಇವತ್ತು ಕೃಷ್ಣ ಬೈರೇಗೌಡರು ಅಲ್ಲಿ ನಿಜವಾಗಿ ಏನಾಗ್ತಾ ಇರುವಾಗ ತಪ್ಪಿಸಿ ಈಗ ಬಂದು ರಾಜಕೀಯ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಬಹುಶಃ ಇಂಥ ಓಲೈಕೆ ರಾಜಕಾರಣದಿಂದ ಮುಂದೆ ಇವತ್ತೇನು ವೆಸ್ಟ್ ಬೆಂಗಾಲ್ ಆಗಿದೆ, ಮುಂದೆ ಬೆಂಗಳೂರು ಆಗಲಿಕ್ಕೆ ಇವರು ಕಾರಣಕರ್ತರಾಗ್ತಾರೆ. ಈ ಮುನ್ನೆಚ್ಚರಿಕೆಯನ್ನು ತಗೊಂಡು ಒಂದು ಸ್ವಲ್ಪ ಮುಂದುವರಿಯೋದು ಒಳ್ಳೆಯದು ಅಂತ ಕೃಷ್ಣ ಬೈರೇಗೌಡರಿಗೆ ಸಲಹೆ ಕೊಡ್ತೇನೆ. ಅದು ಬಿಟ್ಟು ನೀವು ವೋಟ್ ಬ್ಯಾಂಕ್ ರಾಜಕೀಯ ಮಾಡಿದ್ರೆ ಮೊದಲು ಬಲಿಯಾಗೋದು ನೀವೇ. ಬಟ್ ಅಧಿಕಾರಿಗಳು ತರಾತುರಿಯಲ್ಲಿ ಕೂಡ ಅದು ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಅಂತ ಹೇಳುವಂಥದ್ದು ಎಲ್ಲ ಕಚೇರಿಗಳು, ಅದು ಪೊಲೀಸ್ ಸ್ಟೇಷನಿಂದ ಹಿಡಿದು ಎಲ್ಲ ಕಾಂಗ್ರೆಸ್ ಕಚೇರಿಗಳಾಗಿದೆ. ಅವರು ಹೇಳಿದ್ದೇ ನಡೆಯೋದು. ಅದು ಕಾನೂನು ಅವರಿಗೆ, ಈ ದೇಶದ ಕಾನೂನು ಯಾವುದೂ ಅಪ್ಲೈ ಆಗಲ್ಲ ಅಂತ ರೀತಿಯಲ್ಲಿ ಮಾಡ್ತಾರೆ. ಅವ್ರದ್ದೇ ಕಾನೂನು, ಅವ್ರದ್ದೇ ಕಾಯ್ದೆ, ಕೊಡು ಅಂದರೆ ಕೊಡಬೇಕು, ಇಲ್ಲ ಎತ್ತಂಗಡಿ. ಇದು ನಡೀತಾ ಇದೆ. ಇದು ಪ್ರಜಾಪ್ರಭುತ್ವವನ್ನು ದಮನ ಮಾಡುವ ಕೆಲಸ. ಮತ್ತು ಹೇಳಿಕೆಗೆ ಇದು ಬಡವರ ಪಕ್ಷ, ಇನ್ನೊಂದು ಇದು ಮುಸಲ್ಮಾನರ ಪಕ್ಷ ಅಂತ ನೇರವಾಗಿ ಆಪಾದನೆ ಮಾಡಬೇಕಾಗುತ್ತೆ. ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರನ್ನ ಓಲೈಸೋದೇ ಕಾಂಗ್ರೆಸ್ಸಿನ ಅಜೆಂಡಾ. ಹಾಗಾಗಿ ಆ ಹಿನ್ನೆಲೆ ಒಳಗೆ ಇವತ್ತು ಕೃಷ್ಣ ಬೈರೇಗೌಡರು ಅಲ್ಲಿ ನಿಜವಾಗಿ ಏನಾಗ್ತಾ ಇರುವಾಗ ತಪ್ಪಿಸಿ ಈಗ ಬಂದು ರಾಜಕೀಯ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಬಹುಶಃ ಇಂಥ ಓಲೈಕೆ ರಾಜಕಾರಣದಿಂದ ಮುಂದೆ ಇವತ್ತೇನು ವೆಸ್ಟ್ ಬೆಂಗಾಲ್ ಆಗಿದೆ, ಮುಂದೆ ಬೆಂಗಳೂರು ಆಗಲಿಕ್ಕೆ ಇವರು ಕಾರಣಕರ್ತರಾಗ್ತಾರೆ. ಈ ಮುನ್ನೆಚ್ಚರಿಕೆಯನ್ನು ತಗೊಂಡು ಒಂದು ಸ್ವಲ್ಪ ಮುಂದುವರಿಯೋದು ಒಳ್ಳೆಯದು ಅಂತ ಕೃಷ್ಣ ಬೈರೇಗೌಡರಿಗೆ ಸಲಹೆ ಕೊಡ್ತೇನೆ. ಅದು ಬಿಟ್ಟು ನೀವು ವೋಟ್ ಬ್ಯಾಂಕ್ ರಾಜಕೀಯ ಮಾಡಿದ್ರೆ ಮೊದಲು ಬಲಿಯಾಗೋದು ನೀವೇ. ಬಟ್ ಅಧಿಕಾರಿಗಳು ತರಾತುರಿಯಲ್ಲಿ ಕೂಡ ಅದು ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಅಂತ ಹೇಳುವಂಥದ್ದು ಎಲ್ಲ ಕಚೇರಿಗಳು, ಅದು ಪೊಲೀಸ್ ಸ್ಟೇಷನಿಂದ ಹಿಡಿದು ಎಲ್ಲ ಕಾಂಗ್ರೆಸ್ ಕಚೇರಿಗಳಾಗಿದೆ. ಅವರು ಹೇಳಿದ್ದೇ ನಡೆಯೋದು. ಅದು ಕಾನೂನು ಅವರಿಗೆ, ಈ ದೇಶದ ಕಾನೂನು ಯಾವುದೂ ಅಪ್ಲೈ ಆಗಲ್ಲ ಅಂತ ರೀತಿಯಲ್ಲಿ ಮಾಡ್ತಾರೆ. ಅವ್ರದ್ದೇ ಕಾನೂನು, ಅವ್ರದ್ದೇ ಕಾಯ್ದೆ, ಕೊಡು ಅಂದರೆ ಕೊಡಬೇಕು, ಇಲ್ಲ ಎತ್ತಂಗಡಿ. ಇದು ನಡೀತಾ ಇದೆ. ಇದು ಪ್ರಜಾಪ್ರಭುತ್ವವನ್ನು ದಮನ ಮಾಡುವ ಕೆಲಸ. ಮತ್ತು ಹೇಳಿಕೆಗೆ ಇದು ಬಡವರ ಪಕ್ಷ, ಇನ್ನೊಂದು ಇದು ಮುಸಲ್ಮಾನರ ಪಕ್ಷ ಅಂತ ನೇರವಾಗಿ ಆಪಾದನೆ ಮಾಡಬೇಕಾಗುತ್ತೆ. ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರನ್ನ ಓಲೈಸೋದೇ ಕಾಂಗ್ರೆಸ್ಸಿನ ಅಜೆಂಡಾ. ಹಾಗಾಗಿ ಆ ಹಿನ್ನೆಲೆ ಒಳಗೆ ಇವತ್ತು ಕೃಷ್ಣ ಬೈರೇಗೌಡರು ಅಲ್ಲಿ ನಿಜವಾಗಿ ಏನಾಗ್ತಾ ಇರುವಾಗ ತಪ್ಪಿಸಿ ಈಗ ಬಂದು ರಾಜಕೀಯ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಬಹುಶಃ ಇಂಥ ಓಲೈಕೆ ರಾಜಕಾರಣದಿಂದ ಮುಂದೆ ಇವತ್ತೇನು ವೆಸ್ಟ್ ಬೆಂಗಾಲ್ ಆಗಿದೆ, ಮುಂದೆ ಬೆಂಗಳೂರು ಆಗಲಿಕ್ಕೆ ಇವರು ಕಾರಣಕರ್ತರಾಗ್ತಾರೆ. ಈ ಮುನ್ನೆಚ್ಚರಿಕೆಯನ್ನು ತಗೊಂಡು ಒಂದು ಸ್ವಲ್ಪ ಮುಂದುವರಿಯೋದು ಒಳ್ಳೆಯದು ಅಂತ ಕೃಷ್ಣ ಬೈರೇಗೌಡರಿಗೆ ಸಲಹೆ ಕೊಡ್ತೇನೆ. ಅದು ಬಿಟ್ಟು ನೀವು ವೋಟ್ ಬ್ಯಾಂಕ್ ರಾಜಕೀಯ ಮಾಡಿದ್ರೆ ಮೊದಲು ಬಲಿಯಾಗೋದು ನೀವೇ. ಬಟ್ ಅಧಿಕಾರಿಗಳು ತರಾತುರಿಯಲ್ಲಿ ಕೂಡ ಅದು ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಅಂತ ಹೇಳುವಂಥದ್ದು ಎಲ್ಲ ಕಚೇರಿಗಳು, ಅದು ಪೊಲೀಸ್ ಸ್ಟೇಷನಿಂದ ಹಿಡಿದು ಎಲ್ಲ ಕಾಂಗ್ರೆಸ್ ಕಚೇರಿಗಳಾಗಿದೆ. ಅವರು ಹೇಳಿದ್ದೇ ನಡೆಯೋದು. ಅದು ಕಾನೂನು ಅವರಿಗೆ, ಈ ದೇಶದ ಕಾನೂನು ಯಾವುದೂ ಅಪ್ಲೈ ಆಗಲ್ಲ ಅಂತ ರೀತಿಯಲ್ಲಿ ಮಾಡ್ತಾರೆ. ಅವ್ರದ್ದೇ ಕಾನೂನು, ಅವ್ರದ್ದೇ ಕಾಯ್ದೆ, ಕೊಡು ಅಂದರೆ ಕೊಡಬೇಕು, ಇಲ್ಲ ಎತ್ತಂಗಡಿ. ಇದು ನಡೀತಾ ಇದೆ. ಇದು ಪ್ರಜಾಪ್ರಭುತ್ವವನ್ನು ದಮನ ಮಾಡುವ ಕೆಲಸ. ಮತ್ತು ಹೇಳಿಕೆಗೆ ಇದು ಬಡವರ ಪಕ್ಷ, ಇನ್ನೊಂದು ಇದು ಮುಸಲ್ಮಾನರ ಪಕ್ಷ ಅಂತ ನೇರವಾಗಿ ಆಪಾದನೆ ಮಾಡಬೇಕಾಗುತ್ತೆ. ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರನ್ನ ಓಲೈಸೋದೇ ಕಾಂಗ್ರೆಸ್ಸಿನ ಅಜೆಂಡಾ. ಹಾಗಾಗಿ ಆ ಹಿನ್ನೆಲೆ ಒಳಗೆ ಇವತ್ತು ಕೃಷ್ಣ ಬೈರೇಗೌಡರು ಅಲ್ಲಿ ನಿಜವಾಗಿ ಏನಾಗ್ತಾ ಇರುವಾಗ ತಪ್ಪಿಸಿ ಈಗ ಬಂದು ರಾಜಕೀಯ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಬಹುಶಃ ಇಂಥ ಓಲೈಕೆ ರಾಜಕಾರಣದಿಂದ ಮುಂದೆ ಇವತ್ತೇನು ವೆಸ್ಟ್ ಬೆಂಗಾಲ್ ಆಗಿದೆ, ಮುಂದೆ ಬೆಂಗಳೂರು ಆಗಲಿಕ್ಕೆ ಇವರು ಕಾರಣಕರ್ತರಾಗ್ತಾರೆ. ಈ ಮುನ್ನೆಚ್ಚರಿಕೆಯನ್ನು ತಗೊಂಡು ಒಂದು ಸ್ವಲ್ಪ ಮುಂದುವರಿಯೋದು ಒಳ್ಳೆಯದು ಅಂತ ಕೃಷ್ಣ ಬೈರೇಗೌಡರಿಗೆ ಸಲಹೆ ಕೊಡ್ತೇನೆ. ಅದು ಬಿಟ್ಟು ನೀವು ವೋಟ್ ಬ್ಯಾಂಕ್ ರಾಜಕೀಯ ಮಾಡಿದ್ರೆ ಮೊದಲು ಬಲಿಯಾಗೋದು ನೀವೇ. ಬಟ್ ಅಧಿಕಾರಿಗಳು ತರಾತುರಿಯಲ್ಲಿ ಕೂಡ ಅದು ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಅಂತ ಹೇಳುವಂಥದ್ದು ಎಲ್ಲ ಕಚೇರಿಗಳು, ಅದು ಪೊಲೀಸ್ ಸ್ಟೇಷನಿಂದ ಹಿಡಿದು ಎಲ್ಲ ಕಾಂಗ್ರೆಸ್ ಕಚೇರಿಗಳಾಗಿದೆ.
ಅವರು ಹೇಳಿದ್ದೇ ನಡೆಯೋದು. ಅದು ಕಾನೂನು ಅವರಿಗೆ ಈ ದೇಶದ ಕಾನೂನು ಯಾವುದೂ ಅಪ್ಲೈ ಆಗಲ್ಲ ಅಂತ ರೀತಿಯಲ್ಲಿ ಮಾಡ್ತಾರೆ. ಅವ್ರದ್ದೇ ಕಾನೂನು, ಅವ್ರದ್ದೇ ಕಾಯ್ದೆ, ಕೊಡು ಅಂದರೆ ಕೊಡಬೇಕು, ಇಲ್ಲ ಎತ್ತಂಗಡಿ. ಇದು ನಡೀತಾ ಇದೆ. ಇದು ಪ್ರಜಾಪ್ರಭುತ್ವವನ್ನು ದಮನ ಮಾಡುವ ಕೆಲಸ ಮತ್ತು ಹೇಳಿಕೆಗೆ ಇದು ಬಡವರ ಪಕ್ಷ ಇನ್ನೊಂದು, ಇದು ಮುಸಲ್ಮಾನರ ಪಕ್ಷ ಅಂತ ನೇರವಾಗಿ ಆಪಾದನೆ ಮಾಡಬೇಕಾಗುತ್ತೆ. ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರನ್ನ ಓಲೈಸೋದೇ ಕಾಂಗ್ರೆಸ್ಸಿನ ಅಜೆಂಡಾ. ಹಾಗಾಗಿ ಆ ಹಿನ್ನೆಲೆ ಒಳಗೆ ಇವತ್ತು ಕೃಷ್ಣ ಬೈರೇಗೌಡರು ಅಲ್ಲಿ ನಿಜವಾಗಿ ಏನಾಗ್ತಾ ಇರುವಾಗ ತಪ್ಪಿಸಿ ಈಗ ಬಂದು ರಾಜಕೀಯ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಬಹುಶಃ ಇಂಥ ಓಲೈಕೆ ರಾಜಕಾರಣದಿಂದ ಮುಂದೆ ಇವತ್ತೇನು ವೆಸ್ಟ್ ಬೆಂಗಾಲ್ ಆಗಿದೆ, ಮುಂದೆ ಬೆಂಗಳೂರು ಆಗಲಿಕ್ಕೆ ಇವರು ಕಾರಣಕರ್ತರಾಗ್ತಾರೆ. ಈ ಮುನ್ನೆಚ್ಚರಿಕೆಯನ್ನು ತಗೊಂಡು ಒಂದು ಸ್ವಲ್ಪ ಮುಂದುವರಿಯೋದು ಒಳ್ಳೆಯದು ಅಂತ ಕೃಷ್ಣ ಬೈರೇಗೌಡರಿಗೆ ಸಲಹೆ ಕೊಡ್ತೇನೆ. ಅದು ಬಿಟ್ಟು ನೀವು ವೋಟ್ ಬ್ಯಾಂಕ್ ರಾಜಕೀಯ ಮಾಡಿದ್ರೆ ಮೊದಲು ಬಲಿಯಾಗೋದು ನೀವೇ. ಬಟ್ ಅಧಿಕಾರಿಗಳು ತರಾತುರಿಯಲ್ಲಿ ಫೇಕ್ ಲೀಕ್ಗಳನ್ನು ಕೂಡ ಅದು ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಅಂತ ಹೇಳುವಂಥದ್ದು ಎಲ್ಲ ಕಚೇರಿಗಳು, ಅದು ಪೊಲೀಸ್ ಸ್ಟೇಷನಿಂದ ಹಿಡಿದು ಎಲ್ಲ ಕಾಂಗ್ರೆಸ್ ಕಚೇರಿಗಳಾಗಿದೆ. ಅವರು ಹೇಳಿದ್ದೇ ನಡೆಯೋದು. ಅದು ಕಾನೂನು ಅವರಿಗೆ ಈ ದೇಶದ ಕಾನೂನು ಯಾವುದೂ ಅಪ್ಲೈ ಆಗಲ್ಲ ಅಂತ ರೀತಿಯಲ್ಲಿ ಮಾಡ್ತಾರೆ. ಅವ್ರದ್ದೇ ಕಾನೂನು, ಅವ್ರದ್ದೇ ಕಾಯ್ದೆ, ಕೊಡು ಅಂದರೆ ಕೊಡಬೇಕು, ಇಲ್ಲ ಎತ್ತಂಗಡಿ. ಇದು ನಡೀತಾ ಇದೆ. ಇದು ಪ್ರಜಾಪ್ರಭುತ್ವವನ್ನು ದಮನ ಮಾಡುವ ಕೆಲಸ ಮತ್ತು ಹೇಳಿಕೆಗೆ ಇದು ಬಡವರ ಪಕ್ಷ ಇನ್ನೊಂದು, ಇದು ಮುಸಲ್ಮಾನರ ಪಕ್ಷ ಅಂತ ನೇರವಾಗಿ ಆಪಾದನೆ ಮಾಡಬೇಕಾಗುತ್ತೆ. ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರನ್ನ ಓಲೈಸೋದೇ ಕಾಂಗ್ರೆಸ್ಸಿನ ಅಜೆಂಡಾ. ಹಾಗಾಗಿ ಆ ಹಿನ್ನೆಲೆ ಒಳಗೆ ಇವತ್ತು ಕೃಷ್ಣ ಬೈರೇಗೌಡರು ಅಲ್ಲಿ ನಿಜವಾಗಿ ಏನಾಗ್ತಾ ಇರುವಾಗ ತಪ್ಪಿಸಿ ಈಗ ಬಂದು ರಾಜಕೀಯ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಬಹುಶಃ ಇಂಥ ಓಲೈಕೆ ರಾಜಕಾರಣದಿಂದ ಮುಂದೆ ಇವತ್ತೇನು ವೆಸ್ಟ್ ಬೆಂಗಾಲ್ ಆಗಿದೆ, ಮುಂದೆ ಬೆಂಗಳೂರು ಆಗಲಿಕ್ಕೆ ಇವರು ಕಾರಣಕರ್ತರಾಗ್ತಾರೆ. ಈ ಮುನ್ನೆಚ್ಚರಿಕೆಯನ್ನು ತಗೊಂಡು ಒಂದು ಸ್ವಲ್ಪ ಮುಂದುವರಿಯೋದು ಒಳ್ಳೆಯದು ಅಂತ ಕೃಷ್ಣ ಬೈರೇಗೌಡರಿಗೆ ಸಲಹೆ ಕೊಡ್ತೇನೆ. ಅದು ಬಿಟ್ಟು ನೀವು ವೋಟ್ ಬ್ಯಾಂಕ್ ರಾಜಕೀಯ ಮಾಡಿದ್ರೆ ಮೊದಲು ಬಲಿಯಾಗೋದು ನೀವೇ. ಬಟ್ ಅಧಿಕಾರಿಗಳು ತರಾತುರಿಯಲ್ಲಿ ಫೇಕ್ ಲೀಕ್ಗಳನ್ನು ಕೂಡ ಅದು ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಅಂತ ಹೇಳುವಂಥದ್ದು ಎಲ್ಲ ಕಚೇರಿಗಳು, ಅದು ಪೊಲೀಸ್ ಸ್ಟೇಷನಿಂದ ಹಿಡಿದು ಎಲ್ಲ ಕಾಂಗ್ರೆಸ್ ಕಚೇರಿಗಳಾಗಿದೆ. ಅವರು ಹೇಳಿದ್ದೇ ನಡೆಯೋದು. ಅದು ಕಾನೂನು ಅವರಿಗೆ ಈ ದೇಶದ ಕಾನೂನು ಯಾವುದೂ ಅಪ್ಲೈ ಆಗಲ್ಲ ಅಂತ ರೀತಿಯಲ್ಲಿ ಮಾಡ್ತಾರೆ. ಅವ್ರದ್ದೇ ಕಾನೂನು, ಅವ್ರದ್ದೇ ಕಾಯ್ದೆ, ಕೊಡು ಅಂದರೆ ಕೊಡಬೇಕು, ಇಲ್ಲ ಎತ್ತಂಗಡಿ. ಇದು ನಡೀತಾ ಇದೆ. ಇದು ಪ್ರಜಾಪ್ರಭುತ್ವವನ್ನು ದಮನ ಮಾಡುವ ಕೆಲಸ ಮತ್ತು ಹೇಳಿಕೆಗೆ ಇದು ಬಡವರ ಪಕ್ಷ ಇನ್ನೊಂದು, ಇದು ಮುಸಲ್ಮಾನರ ಪಕ್ಷ ಅಂತ ನೇರವಾಗಿ ಆಪಾದನೆ ಮಾಡಬೇಕಾಗುತ್ತೆ.